ರಾಹು ಜಾತಕದ ಮೊದಲನೇ ಮನೆಯಲ್ಲಿರುವಾಗ ಪ್ರಧಾನವಾದ ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿ ಅವರು ಬಹಳ ಅನನ್ಯ ಮತ್ತು ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಬಹಳ ಮಹತ್ವಾಕಾಂಕ್ಷಿಯನ್ನು ಮತ್ತು ಹೆಸರು ಮನ್ನಣೆ ಗಳಿಸಲು ತೀವ್ರವಾದ ಆಸೆಯನ್ನು ಒಂದಿಷ್ಟು ಹುಚ್ಚುತನದ ಹೊಂದಿರುತ್ತಾರೆ. ಅವರಿಗೆ ತಮ್ಮ ನಿಜವಾದ ಗುರುತಿನ ಬಗ್ಗೆ ಗೊಂದಲ ಮತ್ತು ಒಂದು ಬಗೆಯ ಅಶಾಂತಿ ಇರಬಹುದು. ಅವರು ಸಮಾಜದ ನಿಯಮಗಳನ್ನು ಪ್ರಶ್ನಿಸುವ ಅಥವಾ ಸಾಂಪ್ರದಾಯಿಕವಲ್ಲದ ಜೀವನಶೈಲಿಯನ್ನು ಅನುಸರಿಸುವವರಾಗಿರಬಹುದು. ಅವರು ಧೈರ್ಯಶಾಲಿಗಳಾಗಿರುತ್ತಾರೆ ಮತ್ತು ಜೀವನದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಆಸೆಗಳು ಡಿಸೈರ್ಸ್ ಅವರಿಗೆ ಹಣ, ದೊಡ್ಡ ಮನೆ, ಐಶ್ವರ್ಯಾಮಿ ವಸ್ತುಗಳ ಬಗ್ಗೆ ತೀರಾ ಹೆಚ್ಚು ಆಸೆ ಇರುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಿದರೂ ಸಹ ತೃಪ್ತಿಯಾಗದೆ ಇನ್ನಷ್ಟು ಬೇಕು ಎಂಬ ಆಸೆಯನ್ನು ಯಾವಾಗಲೂ ಹೊಂದಿರುತ್ತಾರೆ. ಅವರು ಯಶಸ್ಸನ್ನು ಸಾಧಿಸಲು ಸುಲಭವಾದ ಅಥವಾ ಸಾಂಪ್ರದಾಯಿಕವಲ್ಲದ ಮಾರ್ಗಗಳನ್ನು ಅನುಸರಿಸಬಹುದು. ಸಂಬಂಧಗಳು ರಿಲೇಶನ್ಶಿಪ್ಸ್ ಅವರ ದಾಂಪತ್ಯ ಜೀವನದಲ್ಲಿ ಅಥವಾ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಏರಿಳಿತಗಳು ಮತ್ತು ಸವಾಲುಗಳು ಇರಬಹುದು. ಅವರು ಕೆಲವೊಮ್ಮೆ ಸ್ವಾರ್ಥಿಗಳಾಗಿ ತಮ್ಮ ಅಗತ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬಹುದು. ಅವರು ತಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಸುಲಭವಾಗಿ ಜನರನ್ನು ಆಕರ್ಷಿಸಬಹುದು, ಆದರೆ ನಿರಂತರವಾದ ಸಂಬಂಧಗಳಲ್ಲಿ ತೃಪ್ತಿ ಪಡೆಯುವುದು ಕಷ್ಟವಾಗಬಹುದು. ಜೀವನ ಪಥ ಅವರು ಜೀವನದಲ್ಲಿ ಹಠಾತ್ ಏರಿಕೆ ಮತ್ತು ಇಳಿಕೆಗಳನ್ನು ಕಾಣಬಹುದು. ಅವರು ಸಾಮಾನ್ಯವಾಗಿ 42 ವರ್ಷಗಳ ನಂತರ ಹೆಸರು ಮತ್ತು ಸಂಪತ್ತನ್ನು ವೇಗವಾಗಿ ಪಡೆಯಬಹುದು. ಅವರು ವಿದೇಶದಲ್ಲಿ ಅಥವಾ ಮಾಧ್ಯಮ, ರಾಜಕೀಯ, ತಂತ್ರಜ್ಞಾನದಂತಹ ಅಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಗಳಿಸುತ್ತಾರೆ. ಅವರು ತಲೆ, ಮಾನಸಿಕ ಒತ್ತಡ ಮತ್ತು ಚರ್ಮರೋಗಗಳ ಬಗ್ಗೆ ಆರೋಗ್ಯದ ಕಾಳಜಿ ವಹಿಸಬೇಕು. ರಾಹುವು ಜಾತಕದ ಮೊದಲನೇ ಮನೆಯಲ್ಲಿರುವಾಗ ಆಗುವ ಪ್ರಮುಖ ಅನುಕೂಲಗಳು ಮತ್ತು ಸಕಾರಾತ್ಮಕ ಫಲಗಳ ಸರಳ ಕನ್ನಡ ಅನುವಾದ ಇಲ್ಲಿದೆ. ಆಕರ್ಷಕ ವ್ಯಕ್ತಿತ್ವದ ಅನುಕೂಲ ಅಡ್ವಾಂಟೇಜ್ ಆಫ್ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅವರು ಅಸಾಧಾರಣವಾಗಿ ಆಕರ್ಷಕ ಮತ್ತು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇದು ಜನಸಂದಣಿಯಲ್ಲಿ ಅವರನ್ನು ಸುಲಭವಾಗಿ ಗುರುತಿಸುವಂತೆ ಮಾಡುತ್ತದೆ. ಅವರು ಸುಲಭವಾಗಿ ಇತರರನ್ನು ಪ್ರಭಾವಿಸುತ್ತಾರೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಶಸ್ಸು ಗಳಿಸಲು ಈ ಗುಣವು ಬಹಳ ಸಹಾಯಕವಾಗಿದೆ. ಅವರು ತಮ್ಮದೇ ಆದ ಹೊಸ ಮಾರ್ಗಗಳನ್ನು ಸೃಷ್ಟಿಸುವ ಪ್ರವೃತ್ತಿಯ ನಾಯಕರಾಗಿರುತ್ತಾರೆ, ಯಾರನ್ನೂ ಅನುಕರಿಸುವುದಿಲ್ಲ. ತೀವ್ರ ಮಹತ್ವಾಕಾಂಕ್ಷೆಯ ಅನುಕೂಲ ಅಡ್ವಾಂಟೇಜ್ ಆಫ್ ಇಂಟೆನ್ಸ್ ಆಂಬಿಷನ್ ಮೊದಲನೇ ಮನೆಯ ರಾಹುವಿನ ಅತಿದೊಡ್ಡ ಅನುಕೂಲವೆಂದರೆ ಅದು ತೀವ್ರವಾದ, ಅಡೆತಡೆಯಿಲ್ಲದ ಮಹತ್ವಾಕಾಂಕ್ಷೆಯನ್ನು ನೀಡುತ್ತದೆ. ಅವರು ತಮ್ಮ ಗುರಿಗಳನ್ನು ತಲುಪಲು ಅವಿಶ್ರಾಂತ ಶಕ್ತಿ ಮತ್ತು ಧೈರ್ಯವನ್ನು ಬಳಸುತ್ತಾರೆ. ಅವರು ಜೀವನದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿರುತ್ತಾರೆ. ಇದು ದೊಡ್ಡ ಲಾಭ ಮತ್ತು ಯಶಸ್ಸಿಗೆ ಕಾರಣವಾಗುತ್ತದೆ. ಅವರು ಸಾಮಾನ್ಯ ಯಶಸ್ಸಿಗೆ ತೃಪ್ತರಾಗುವುದಿಲ್ಲ. ಇನ್ನಷ್ಟು ಉತ್ತಮ ಸ್ಥಾನಮಾನ, ಸಂಪತ್ತು ಮತ್ತು ಅಧಿಕಾರಕ್ಕಾಗಿ ಸದಾ ಪ್ರಯತ್ನಿಸುತ್ತಾರೆ. ಆಧುನಿಕ ವೃತ್ತಿಜೀವನದಲ್ಲಿ ಯಶಸ್ಸು ಸಕ್ಸೆಸ್ ಇನ್ ಮಾಡರ್ನ್ ಕರಿಯರ್ಸ್ ರಾಹುವು ಮಾಧ್ಯಮ, ತಂತ್ರಜ್ಞಾನ, ರಾಜಕೀಯ ಮತ್ತು ವಿದೇಶಿ ವ್ಯವಹಾರಗಳ ಕಾರಕ. ಆದ್ದರಿಂದ ಈ ಕ್ಷೇತ್ರಗಳಲ್ಲಿ ಅವರು ಅಗಾಧ ಯಶಸ್ಸನ್ನು ಸಾಧಿಸುತ್ತಾರೆ. ಅವರು ತಮ್ಮ ಸಾರ್ವಜನಿಕ ಚಿತ್ರಣವನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತಾರೆ. ನಾಯಕರು, ಕಲಾವಿದರು ಅಥವಾ ವೃತ್ತಿಪರರಾಗಿ ಶೀಘ್ರವಾಗಿ ಖ್ಯಾತಿಗಳಿಸುತ್ತಾರೆ. ಅವರು ತಮ್ಮ ಜೀವನದ ಎರಡನೇ ಭಾಗದಲ್ಲಿ ಸುಮಾರು 42 ವರ್ಷಗಳ ನಂತರ ಹಠಾತ್ ಮತ್ತು ದೊಡ್ಡ ಮಟ್ಟದ ಪ್ರಚಾರ ಅಥವಾ ಸಂಪತ್ತನ್ನು ಗಳಿಸುವ ಅವಕಾಶಗಳನ್ನು ಪಡೆಯಬಹುದು. ಬೌದ್ಧಿಕ ಮತ್ತು ಮಾನಸಿಕ ಶಕ್ತಿ ಇಂಟೆಲೆಕ್ಚುಯಲ್ ಆ್ಯಂಡ್ ಮೆಂಟಲ್ ಪವರ್ ಅವರು ಅತ್ಯಂತ ಬುದ್ಧಿವಂತರು ಮತ್ತು ತೀಕ್ಷ್ಣ ಮನಸ್ಸಿನವರು. ತಾಂತ್ರಿಕ ಅಥವಾ ಅಸಾಮಾನ್ಯ ವಿಷಯಗಳನ್ನು ತ್ವರಿತವಾಗಿ ಗ್ರಹಿಸುವ ಸಾಮರ್ಥ್ಯ ಅವರಿಗಿರುತ್ತದೆ. ಅವರು ಉತ್ತಮ ಕಾರ್ಯತಂತ್ರಜ್ಞರಾಗಿರುತ್ತಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಹೆಜ್ಜೆ ಮುಂದಿರುವಂತೆ ಯೋಜನೆಗಳನ್ನು ರೂಪಿಸುತ್ತಾರೆ. ಅವರು ಹೊಸ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನದಲ್ಲಿ ಯಶಸ್ವಿಯಾಗುತ್ತಾರೆ. ರಾಹುವು ಜಾತಕದ ಲಗ್ನದಲ್ಲಿ ಅಂದರೆ ಮೊದಲ ಮನೆಯಲ್ಲಿ ಇರುವಾಗ ಆಗುವ ಪ್ರಮುಖ ಅನಾನುಕೂಲಗಳು ಗೊಂದಲ ಮತ್ತು ಗುರುತಿನ ಬಿಕ್ಕಟ್ಟು ಕನ್ಫ್ಯೂಷನ್ ಆ್ಯಂಡ್ ಐಡೆಂಟಿಟಿ ಕ್ರೈಸಿಸ್. ರಾಹುವಿನ ಪ್ರಮುಖ ಅನಾನುಕೂಲವೆಂದರೆ ಅದು ತಮ್ಮ ಮೂಲ ಸ್ವರೂಪದ ಮೇಲೆ ಗೊಂದಲದ ಪರದೆಯನ್ನು ಸೃಷ್ಟಿಸುತ್ತದೆ. ಅವರು ನಿಜವಾಗಿಯೂ ಯಾರು ಅಥವಾ ಜೀವನದ ನಿಜವಾದ ಉದ್ದೇಶ ಏನು ಎಂಬ ಬಗ್ಗೆ ನಿರಂತರವಾದ ಗುರುತಿನ ಬಿಕ್ಕಟ್ಟಿನಿಂದ ಬಳಲಬಹುದು.
ಅವರು ತಮ್ಮ ಬಾಹ್ಯ ನೋಟ ಅಥವಾ ಸಮಾಜಕ್ಕೆ ತೋರಿಸುವ ಮುಖವಾಡಕ್ಕೆ ಅತಿಯಾಗಿ ಗಮನ ಕೊಟ್ಟಾರೆ ಆಂತರಿಕ ಸತ್ಯವನ್ನು ನಿರ್ಲಕ್ಷಿಸಬಹುದು. ಆರೋಗ್ಯ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸ್. ಲಗ್ನವು ದೇಹ ಮತ್ತು ತಲೆಯನ್ನು ಪ್ರತಿನಿಧಿಸುವುದರಿಂದ ರಾಹು ಇಲ್ಲಿ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಅವರು ದೀರ್ಘಕಾಲದ ಮಾನಸಿಕ ಒತ್ತಡ, ಆತಂಕ ಮತ್ತು ತೀವ್ರವಾದ ಅಶಾಂತಿಯಿಂದ ಬಳಲಬಹುದು. ಅವರಿಗೆ ಗುರುತಿಸಲು ಕಷ್ಟಕರವಾದ ಅಥವಾ ವಿಚಿತ್ರವಾದ ರೋಗಗಳು ಬರಬಹುದು, ವಿಶೇಷವಾಗಿ ತಲೆ, ಚರ್ಮ ಅಥವಾ ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು. ಅವರು ವ್ಯಸನಗಳಿಗೆ ಒಳಗಾಗದಂತೆ ಬಹಳ ಎಚ್ಚರಿಕೆ ವಹಿಸಬೇಕು. ಸಂಬಂಧಗಳಲ್ಲಿ ಅಸ್ಥಿರತೆ, ಇನ್ಸ್ಟೆಬಿಲಿಟಿ ಇನ್ ರಿಲೇಶನ್ಶಿಪ್ಸ್. ರಾಹುವು ನೇರವಾಗಿ 7ನೇ ಮನೆ ಅಂದರೆ ದಾಂಪತ್ಯ ಮನೆ ಮೇಲೆ ದೃಷ್ಟಿ ಬೀರುವುದರಿಂದ ಇದು ವೈಯಕ್ತಿಕ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅವರು ಸ್ಥಿರವಾದ ಸಾಂಪ್ರದಾಯಿಕ ದಾಂಪತ್ಯ ಜೀವನವನ್ನು ಹೊಂದುವುದು ಕಷ್ಟವಾಗಬಹುದು. ಅವರು ಕೆಲವೊಮ್ಮೆ ತಮ್ಮ ಮಹತ್ವಾಕಾಂಕ್ಷೆಗಾಗಿ ತಮ್ಮ ಸಂಗಾತಿಯನ್ನು ನಿರ್ಲಕ್ಷಿಸಬಹುದು ಅಥವಾ ತಮ್ಮ ಅಗತ್ಯಗಳನ್ನು ಮಾತ್ರ ಮುಖ್ಯವೆಂದು ಪರಿಗಣಿಸಬಹುದು. ನೈತಿಕ ಸಂಕೀರ್ಣತೆ, ಮಾರಲ್ ಆಂಬಿಗ್ವಿಟಿ. ರಾಹುವಿನ ಪ್ರಭಾವದಿಂದ ಅವರು ಕೆಲವೊಮ್ಮೆ ತಮ್ಮ ಗುರಿಗಳನ್ನು ತಲುಪಲು ಅನೈತಿಕ ಅಥವಾ ಮೋಸದ ಮಾರ್ಗಗಳನ್ನು ಬಳಸಲು ಪ್ರಲೋಭನೆಗೆ ಒಳಗಾಗಬಹುದು. ಅವರು ತಮ್ಮ ವರ್ಚಸ್ಸು ಮತ್ತು ಖ್ಯಾತಿಯನ್ನು ಹೆಚ್ಚಿಸಲು ಸತ್ಯವನ್ನು ಉತ್ಪ್ರೇಕ್ಷಿಸುವ ಅಥವಾ ತಿರುಚುವ ಸಾಧ್ಯತೆ ಇದೆ. ಅವರು ಸುಳ್ಳು ಅಥವಾ ಮೋಸದ ಮಾರ್ಗಗಳನ್ನು ಬಳಸಿದರೆ ಹಠಾತ್ ಸಾರ್ವಜನಿಕ ಅಪಖ್ಯಾತಿ ಅಥವಾ ಕುಸಿತವನ್ನು ಎದುರಿಸಬಹುದು. ತೃಪ್ತಿಯ ಕೊರತೆ, ಲ್ಯಾಕ್ ಆಫ್ ಕಂಟೆಂಟ್ಮೆಂಟ್. ಅತ್ಯಂತ ದೊಡ್ಡ ಅನಾನುಕೂಲವೆಂದರೆ ರಾಹುವಿನ ದುರಾಸೆಯ ಸ್ವಭಾವದಿಂದ ಉಂಟಾಗುವ ಆಂತರಿಕ ಶಾಂತಿಯ ಕೊರತೆ. ಅವರು ದೊಡ್ಡ ಯಶಸ್ಸನ್ನು ಸಾಧಿಸಿದ ನಂತರವೂ ತೃಪ್ತರಾಗುವುದಿಲ್ಲ. ಯಾವಾಗಲೂ ಇನ್ನಷ್ಟು ಬೇಕು ಎಂಬ ಭಾವನೆ ಇರುತ್ತದೆ. ಇದು ನಿರಂತರ ಭಾವನಾತ್ಮಕ ಬಳಲಿಕೆಗೆ ಕಾರಣವಾಗುತ್ತದೆ. ರಾಹುಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಇರುವ ಸರಳ ಮತ್ತು ವಿಶಿಷ್ಟವಾದ ಪರಿಹಾರ. ಸಾಂಪ್ರದಾಯಿಕವಲ್ಲದ ದಾನ, ಅನ್ಕನ್ವೆನ್ಷನಲ್ ಚಾರಿಟಿ. ರಾಹುವಿನ ದುರಾಸೆಯನ್ನು ಎದುರಿಸಲು ದಾನವು ಪ್ರಬಲ ಮಾರ್ಗವಾಗಿದೆ. ದಾನವು ರಾಹುವಿನ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗಬೇಕು. ಅವರು ನಿರ್ಗತಿಕರಿಗೆ, ವಿಶೇಷವಾಗಿ ಶನಿವಾರ ಸಂಜೆ ಅಥವಾ ಅಮಾವಾಸ್ಯೆಯ ದಿನ, ಕಪ್ಪು ಅಥವಾ ನೀಲಿ ಬಟ್ಟೆ ಅಥವಾ ಕಂಬಳಿಗಳನ್ನು ದಾನ ಮಾಡಬೇಕು. ಅವರು ಬೀದಿ ನಾಯಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಕಪ್ಪು ಬಣ್ಣದ ನಾಯಿಗಳಿಗೆ ನಿಯಮಿತವಾಗಿ ಆಹಾರವನ್ನು ನೀಡಬೇಕು, ಹಾಲು, ಬ್ರೆಡ್ ಅಥವಾ ಸರಳ ಆಹಾರ. ಅವರು ಬಳಸದೇ ಇರುವ ಮತ್ತು ಮುರಿದಿರುವ ಎಲೆಕ್ಟ್ರಾನಿಕ್ ಸಾಧನಗಳು, ಹಳೆಯ ಕಂಪ್ಯೂಟರ್ ಅಥವಾ ಮೊಬೈಲ್ಗಳನ್ನು ದಾನ ಮಾಡುವುದರಿಂದ ರಾಹುವಿನ ಸಂಗ್ರಹದ ಸ್ವಭಾವಕ್ಕೆ ಕಡಿವಾಣ ಹಾಕಿದಂತಾಗುತ್ತದೆ. ಅವರು ಅತ್ತೆಯ ಮನೆಯಿಂದ ಅಥವಾ ಅಪರಿಚಿತರಿಂದ ವಿದ್ಯುತ್ ಸಂಬಂಧಿ ಉಡುಗೊರೆಗಳನ್ನು ಸ್ವೀಕರಿಸುವುದನ್ನು ಆದಷ್ಟು ತಪ್ಪಿಸಬೇಕು. ಸ್ವೀಕರಿಸಲೇಬೇಕಾದಲ್ಲಿ ಪ್ರತಿಯಾಗಿ ಒಂದು ಚಿಕ್ಕ ಮೊತ್ತವನ್ನು ನೀಡಬೇಕು. ಮತ್ತು ದೈನಂದಿನ ಸ್ಥಿರತೆಯ ಅಭ್ಯಾಸಗಳು, ಗ್ರೌಂಡಿಂಗ್ ಹ್ಯಾಬಿಟ್ಸ್. ರಾಹು ಅಸ್ಥಿರತೆಯ ಗ್ರಹವಾಗಿರುವುದರಿಂದ ದೈನಂದಿನ ಜೀವನದಲ್ಲಿ ಸ್ಥಿರತೆ ಮತ್ತು ಕ್ರಮವನ್ನು ತರುವುದು ಪರಿಣಾಮಕಾರಿಯಾಗಿದೆ. ಅವರು ಮನೆಯನ್ನು, ವಿಶೇಷವಾಗಿ ಪ್ರವೇಶದ್ವಾರದ ಬಳಿ, ಅವ್ಯವಸ್ಥೆ, ಮುರಿದ ವಸ್ತುಗಳು ಅಥವಾ ಕಸದಿಂದ ಮುಕ್ತವಾಗಿ ಇಡಬೇಕು. ರಾಹು ಅವ್ಯವಸ್ಥೆಯಲ್ಲಿ ಬೆಳೆಯುತ್ತದೆ. ಅವರು ಎಲ್ಲಾ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆಯನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಳ್ಳಬೇಕು. ಸುಳ್ಳು ಹೇಳುವುದು ಅಥವಾ ಮೋಸ ಮಾಡುವುದು ರಾಹುವಿನ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಅವರು ಪ್ರತಿ ಶನಿವಾರ ಸಂಜೆ ಮನೆಯ ಒಂದು ಮೂಲೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಅವರು ತಲೆಯ ಭಾಗವನ್ನು ಸ್ಥಿರಗೊಳಿಸಲು ರಾತ್ರಿ ಮಲಗುವಾಗ ತಲೆಯನ್ನು ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ಅವರು ಮತ್ತು ಸಾಂಕೇತಿಕ ರಕ್ಷಣೆ. ಕೆಲವು ವಸ್ತುಗಳು ಸರಳವಾದ ಜ್ಯೋತಿಷ್ಯ ರಕ್ಷಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವರು ಕುತ್ತಿಗೆಯಲ್ಲಿ ಬೆಳ್ಳಿಯ ಸರಸಳಿಯನ್ನು ಧರಿಸಬೇಕು. ಬೆಳ್ಳಿ, ಚಂದ್ರನ ಲೋಹ, ರಾಹುವಿನ ಉಗ್ರಶಕ್ತಿಯನ್ನು ತಂಪುಗೊಳಿಸಲು ಸಹಾಯ ಮಾಡುತ್ತದೆ. ಅವರು ತಮ್ಮ ವ್ಯಾಲೆಟ್ ಅಥವಾ ಪರ್ಸ್ನಲ್ಲಿ ಒಂದು ಸಣ್ಣ ಚೌಕಾದ ಬೆಳ್ಳಿಯ ತುಂಡನ್ನು ಇಟ್ಟುಕೊಳ್ಳಬೇಕು. ಇದು ರಾಹುವಿಗೆ ಒಂದು ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅವರು ಮಾನಸಿಕ ಗಮನ. ರಾಹು ಮಾನಸಿಕ ಗೊಂದಲವನ್ನು ಉಂಟುಮಾಡುವುದರಿಂದ ಜ್ಞಾನ ಮತ್ತು ಶಿಸ್ತಿನ ದೇವತೆಗಳನ್ನು ಆರಾಧಿಸುವುದು ಉತ್ತಮ. ಅವರು ಪ್ರತಿದಿನ 108 ಬಾರಿ ರಾಹು ಬೀಜಮಂತ್ರವನ್ನು, ಅಂದರೆ ಓಂ ಬ್ರಾಂ ಭ್ರೀಂ ಬ್ರೌಂ ಸಹ ರಾಹವೇ ಮಮಃ ಎಂದು ಜಪಿಸಬೇಕು.
ಅವರು ನಿಯಮಿತವಾಗಿ ಶ್ರೀ ಮಹಾದೇವನ ಅಂದರೆ ಶಿವನ ಆರಾಧನೆ ಮಾಡಬೇಕು. ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವುದರಿಂದ ರಾಹುವಿನ ನಿಯಂತ್ರಣವು ಉನ್ನತ ಶಕ್ತಿಗೆ ವರ್ಗಾವಣೆಯಾಗುತ್ತದೆ. ಅವರು ಸರಸ್ವತೀ ದೇವಿಯನ್ನು ಪೂಜಿಸಬೇಕು. ಇದು ಭ್ರಮೆ ಅಂದರೆ ರಾಹು ಮತ್ತು ವಾಸ್ತವ ಸರಸ್ವತಿ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರು ತಮ್ಮ ತಾಯಿಯ ಅಜ್ಜ ಅಥವಾ ಅಜ್ಜಿಯರನ್ನು ಗೌರವಿಸಿ ಆಶೀರ್ವಾದ ಪಡೆಯುವುದು, ಇದು ರಾಹು ಸಂಬಂಧಿತ ಕರ್ಮದ ಋಣಗಳನ್ನು ತೀರಿಸಲು ಸಹಾಯ ಮಾಡುತ್ತದೆ.